Welcome to Sri Guru Ken Educational Academy. Today we are doing mathematics topic arithmetic progression exercise 5.2. Find out the blanks, that means remaining part. In this A is given, first one A 7 is there, D is given 3, N is 8. We have to calculate AN alva. To find out nth term, you know the formula is alva. ಯಾವ ಫಾರ್ಮುಲಾ ಹೇಳ್ರಿ? AN equals A plus N minus 1 D. This is a formula to find out nth term of an AP. Nth term of an AP. So I will substitute A 7, N we have how much? Illi alva? 8 minus 1 D 3. So 7 plus 8 minus 1 means what? 7 into 3 alva? 21. See, don't add. ರೂಲ್ ಹೇಳ್ತಾ ಇದೆ ನಿಮಗೆ. ರೂಲ್ ಹೇಳ್ತಿದ್ರೆ ಬಾಡ್ ಮಾಸ್ ರೂಲ್ ಹೇಳುತ್ತೆ. ಇದು ಸಿಂಪ್ಲಿಫಿಕೇಶನ್ ಆಫ್ ಮ್ಯಾಥಮೆಟಿಕ್ಸ್. ಇದೇನು ಹೇಳುತ್ತೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕ್ವಶನ್ಲಿ ಬ್ರಾಕೆಟ್ ಇದೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ಲಿಯರ್ ಫಸ್ಟ್ ಬ್ರಾಕೆಟ್, ದೆನ್ ಓ ಅಂದರೆ ಆಫ್ ಅಂತ ಇರುತ್ತೆ, ದೆನ್ ಡಿವಿಷನ್, ದೆನ್ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಅಲ್ವಾ. ದಿಸ್ ಇಸ್ ಆರ್ಡರ್. ಅರ್ಥ ಆಗುತ್ತೆ ನಿಮಗೆ? ಕ್ವಶನ್ಲಿ ಇವೆಲ್ಲ ಇದ್ದರೆ ಏನು ಮಾಡಿ, ಫಸ್ಟ್ ನೀವು ಬ್ರಾಕೆಟ್ ಇದೆ, ಬ್ರಾಕೆಟ್ ಸೇವ್ ಮಾಡಬೇಕು, ದೆನ್ ಆಫ್ ಮಾಡಬೇಕು, ಅಂದರೆ ಇಂಟು ಇರುತ್ತದು, ದೆನ್ ಡಿವಿಷನ್ ಅಂತ ಇರುತ್ತೆ, ಕ್ವಶನ್ಲಿ ಡಿವೈಡ್ ಅದು ಮಾಡಬೇಕು. ನೆಕ್ಸ್ಟ್ ಯಾವುದು ಏನು ಹೇಳುತ್ತೆ? ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಇಲ್ಲಿ ಯಾವುದಿದೆ ಫಸ್ಟ್ ಹಂಗಾರೆ? ಅದಾಯಿತು. ಹ್ಞೂ, ಆಫ್ ಹೋಯ್ತು, ಡಿ ಹೋಯ್ತು, ಡಿ ಇಲ್ಲ ಅಲ್ಲಿ. ನೆಕ್ಸ್ಟ್ ಯಾವುದಿದೆ? ಬಿ ಹೋಯ್ತು, ಬಿ ಇಲ್ಲ ಇದರಲ್ಲಿ, ಆಫ್ ಇಲ್ಲ, ಡಿ ಇಲ್ಲ. ನೆಕ್ಸ್ಟ್ ಯಾವುದಿದೆ? ಮಲ್ಟಿಪ್ಲಿಕೇಶನ್ ಅಲ್ವಾ. ಏನು ಮಾಡ್ಬೇಕು? ನಾವು ಮಲ್ಟಿಪ್ಲ್ ಮಾಡಬೇಕು. ಮಾಡ್ತಾಯಿದ್ದೀನಿ. ಸೊ 7 ಹೇಗಿರುತ್ತೆ? 7 3 21. ಈಗ ಆ್ಯಡ್ ಮಾಡ್ತಾರೆ ಅಡಿಷನ್ ಅಲ್ವಾ ಇರೋದಲ್ಲಿ. ಸೊ 28. ಸೊ ಎ ಎನ್ ಈಸ್, ದಟ್ ಮೀನ್ಸ್ A8. 8th ಟರ್ಮ್ ಈಸ್ ಹೌ ಮಚ್? ಎಷ್ಟು? 28. ಯಾವ ಸಹ ಮಾಡಿದ್ರಿ ನೀವು? 8 ಅರ್ವ ಮಾಡಿದ್ದು ನೀವು. 8th ಟರ್ಮ್ ಈಸ್ ವಾಟ್? 28. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಗೊತ್ತಲ್ವ? ಇದು ಬರ್ಕೊಡ್ರಿ. ಮೈನಸ್ 18 18 ಡಿ ಬ್ಲ್ಯಾಂಕ್. ನೆಕ್ಸ್ಟು ಎನ್ 10 ಏನು 0. ಸೊ ಇನ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿ ಅಲ್ವಾ. ಡಿ ಫೈನ್ ಮಾಡ್ತಿದ್ದೀನಿ. ಸೇಮ್ ಏನು ಫಾರ್ಮುಲಾ ಇದೆ, ವಿನೋ ಏನು ಫಾರ್ಮುಲಾ. ಸೊ ಅದಕ್ಕೆಲ್ಲ ಅದೇ ಅಲ್ವಾ. nth term of an AP is AN ಓನ್ಲಿ. ಎಲ್ಲದಕ್ಕೆ ಅದೇ. nth term of an AP is what? AN. ಸೊ ಹಾಕ್ತಾ ಇದ್ದೀನಿ ಈಗ. A ಪ್ಲಸ್ ಆರ್ AN ಈಕ್ವಲ್ಸ್ A ಪ್ಲಸ್ N ಮೈನಸ್ 1 ಡಿ ಅಲ್ವಾ. ಇದೇ ಫಾರ್ಮ್ ಹಾಕ್ತಾಯಿದ್ದೀನಿ. ಏನು ಎಷ್ಟು ಕೊಟ್ಟಿದ್ದಾರೆ? 0. ಎ ಎಷ್ಟಿದೆ? ಮೈನಸ್ 18, N 10, ಡಿ ಕ್ವಶನ್ ಮಾರ್ಕ್ ಅಲ್ವಾ. ಹೌದೇನಪ್ಪ? ಹೌದಲ್ವಾ. ಡಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ 0 ಆ್ಯಸ್ ಇಟ್ ಈಸ್. ಸೊ ದಿಸ್ ಇಸ್ ಮೈನಸ್ 18, ಅಗೇನ್ 9 ಇಂಟು ಡಿ 90. ಈ ಮೈನಸ್ 18 ಈ ಕಡೆ ಬಂದರೆ ಪ್ಲಸ್ 18 ಆಗುತ್ತಲ್ವಾ. ಶಿಫ್ಟ್ ಮಾಡಿರಾಗುತ್ತೆ, ಸೈನ್ ಬಿಕಮ್ ಚೇಂಜ್ ಅಲ್ವಾ ವೆನ್ ಯು ಶಿಫ್ಟೆಡ್. ಸೊ ದಟ್ ಮೀನ್ಸ್ 90 ಈಕ್ವಲ್ಸ್ ಎಷ್ಟಾಗುತ್ತೆ? ಹೌದೇನ್ರ? ಎಲ್ಲರೂ ತಗೊಂಡ್ರೆ ಹೇಗಿರಲಿ. ಈ ಕಡೆ ಏನಾಯ್ತು ಅಲ್ಲಿಗೆ? ಮೈನಸ್ 18 ಏನಾಯ್ತು? ಪ್ಲಸ್ 18. ಪ್ಲಸ್ 18 ಈಕ್ವಲ್ಸ್ ಏನಿದೆ ಈ ಕಡೆ? 90 ಇದೆಯಲ್ಲ, ಸೇಮ್ ಅಲ್ವಾ. ನೀವು ಹಾಗೆ ಬರೀಬೇಕಾ? ಹೇಗೆ ಬರೋದು? ಒಂದೇ ಅಲ್ವೇನಪ್ಪ ಇದು? ಬೇಡಪ್ಪ, ಅವನು ಯಾಕೆ ಡೌಟ್ ಆಗ್ತದೆ, ಹಿಂಗೆ ಬರುತ್ತೆ. 18 ಈಕ್ವಲ್ಸ್ 90 ಕರೆಕ್ಟ್ ಆಗಿದೆ. ಈಗ ಎರಡು ಒಂದೇ. ಅದು ನಾವು ಇದೇನಾಗುತ್ತೆ? ಯಾವುದು? ಹಾಂ, ಡಿವೈಡ್ ಆಗುತ್ತಲ್ವಾ. ಡಿ ಈಕ್ವಲ್ಸ್ 18 ಡಿವೈಡ್ ಬೈ 9 ಎಷ್ಟಾಗುತ್ತೆ ಅಲ್ಲಿಗೆ? ಕರೆಕ್ಟ್ ಇದು. ಅಂಡರ್ಸ್ಟ್ಯಾಂಡ್ ಆಯ್ತಲ್ವ? ಇದು ಬರ್ಕೊಡ್ರಿ. ಹಾಂ, ನೆಕ್ಸ್ಟು ಡಿ ಇದೆಯಾ? 2.5. ಎನ್ನು ಬ್ಲ್ಯಾಂಕ್, ಕ್ವಶನ್ ಮಾರ್ಕ್. ಏನು 3.6. ಏನು ಕೊಟ್ಟರೆ ನಾನು ಫಾರ್ಮುಲಾ ಏನು ಮಾಡ್ತೀನಿ ಅಂದರೆ ಹೀಗೆ ಬರ್ಕೊಳ್ತೀನಿ. ಯಾವ ಬರ್ಕೊಂಡ್ರೆ ಒಂದೇ ಎ ಪ್ಲಸ್ N ಮೈನಸ್ 1 ಡಿ ಈಕ್ವಲ್ಸ್ ಎ ಅಂತ ಬರ್ಕೊಳ್ತೀನಿ. ಬಿಕಾಸ್ ಏನ್ ಇಸ್ ಗಿವನ್ ಅಲ್ವಾ. ಕೊಟ್ಟಿರೋದು ಹಿಂಗೆ ಬರ್ಕೊಳ್ತೀನಿ. ಬರ್ಕೊಂಡ್ರೆ ಏನು ತೊಂದರೆ ಇಲ್ಲಪ್ಪ, ಅದು ಎರಡೂ ಒಂದೇ. ಇದು ಕೊಟ್ಟಿದ್ದಾರೆ ಏನು. ಸೊ ಹಿಂಗೆ ಬರ್ಕೊಂಡು ನಿಮ್ಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಷ್ಟೇ. ನೀವು ಹಾಗೆ ಬರ್ಕೊಂಡು ಬರುತ್ತೆ. ನೀವು ಹೇಳಿದ್ರಲ್ಲ ಸರ್ ಆ ಕಡೆ ಶಿಫ್ಟ್ ಮಾಡಿ ಈ ಕಡೆ ಶಿಫ್ಟ್ ಮಾಡಿದ್ದು, ಆ ಚಾಯ್ಸೇ ಬರಲ್ಲ ಇಲ್ಲಿ. ದರಡ್ ಆಗ್ಬಿಡುತ್ತೆ. ಇದಕ್ಕೆ ಏನು ಕೊಟ್ಟರೆ ಆ ಕಡೆ ಹಾಕೊಂಬಿಡ್ರಿ, ಕೊಟ್ಟಿಲ್ಲ ಅದು ಈ ಕಡೆ. ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಎ ಹೌ ಮಚ್? 18.9
ಎನ್ ಡಿ 2.5 ಅಲ್ವಾ? ಅಲ್ಲೇ ನೋಡ್ತಾ ಇದ್ದೀರಾ, ಏನು ನೋಡ್ತಾ ಇದ್ದೀರಲ್ಲ ಅಲ್ಲಿ. ಸೊ ದಿಸ್ ಇಸ್ ಎ, ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 18.9, ಎನ್ ವಿ ಡೋಂಟ್ ನೋ, ಮೈನಸ್ ಆಸ್ ಇಟ್ ಈಸ್, ಡಿ ವಿ ನೋ 2.5, ಎ ಏನೋ 3.6. ನಾವು ಮೈನಸ್ 18.9 ಪ್ಲಸ್ 2.5 ಇಂಟು ಎನ್ ಅಂದರೆ ಎಷ್ಟಾಗುತ್ತೆ? 2.5 ಎನ್ ಅಲ್ವಾ? ಅದೇ ಹೇಳ್ತಿದ್ದೀನಿ. ಫಸ್ಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಅಲ್ವಾ? 2.5 ಇಂಟು ಎನ್ ಹೌ ಮಚ್ಚು? 5 ಎನ್ ಅಲ್ವಾ? ಹೌದೇನ್ರ? ಅಗೈನ್ 2.5 ಇಂಟು 1 ಅಂದರೆ ಮೈನಸ್ 2.5 ಈಕ್ವಲ್ಸ್ ಆಸ್ ಇಟ್ ಈಸ್ 3.6. ಕರೆಕ್ಟ್ ಅಲ್ವಾ ಇದು? ನಾವು ವೇರಿಯೇಬಲ್ ಒಂದು ಸೈಡ್ ಆಗಬೇಕು, ನಂಬರ್ ಒಂದು ಆಗಬೇಕಲ್ವಾ? ನಂಬರ್ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ವೇರಿಯೇಬಲ್ ಆಗಿದೆ 2.5 ಎಲ್ಲಿ 2.5 ಇದು ಎನ್ ಇಲ್ವಾ ಇಲ್ಲಿ? ನಾನು ಅವತ್ತು ಹೇಳಿದ್ದೀನಿ ಆ್ಯಪಲಲ್ಲಿ ನೀನೇನು ಬನ ಲೆಸ್ ಮಾಡ್ತೀಯಾ? ಮಾಡ್ತೀರಪ್ಪ ನೀನು? ಮಾಡೋಕ್ಕೆ ಬರುತ್ತಾ? ಅದು ಬರಲ್ಲ. ಅದು ವೇರಿಯೇಬಲ್ ಬೇರೆ, ನಂಬರ್ ಬೇರೆ ಅಲ್ವಾ? ಸೊ ಈಗ ಮೈನಸ್ 18.9 ಮೈನಸ್ 2.9 ಇದೆರಡು ನಂಬರ್ ಅಲ್ವಾ? ಇದು ಏನು ಮಾಡ್ತೀರಾ? ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ? ಫ್ಯಾಕ್ಟ್ರೈಸ್ ಮಾಡ್ತೀರಾ? ಏನು ಮಾಡ್ತೀರಪ್ಪ? ಆ್ಯಡ್ ಮಾಡ್ತೀರಾ? ಸೇಮ್ ಸೈನ್ ಶುಡ್ ಬಿ ಆ್ಯಡೆಡ್ ಅಲ್ವಾ? ನಾನು ಹೇಳಿಲ್ಲ ನಿಮಗೆ ಆ್ಯಡ್ ಮಾಡಬೇಕಲ್ವ? ನಂಬರ್ ಸೇಮ್ ಇದೆ, ಸೈನ್ ಸೇಮ್ ಇದೆ. ಹಾಂ, ಅದು ಎಲ್ಲಿ ಸ್ಕ್ವೇರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅದು ಮಾಡೋಕ್ಕೆ. ಹಾಂ, ಮೈನಸ್ 18.9 ಮೈನಸ್ 2.5 ಹ್ಯಾವ್ ಟು ಆ್ಯಡ್, ಸೈನ್ ಶುಡ್ ಬಿ ಮೈನಸ್ ಅಲ್ವಾ? ಆ್ಯಡ್ ಮಾಡಿ ಎಷ್ಟು ಬರುತ್ತೆ? ಎಷ್ಟು? 21.4 ಕರೆಕ್ಟಾ? ಚೆಕ್ ಮಾಡೋದಿಲ್ಲ ಯಾರಾದರೂ? ಇದು ಆಕರ್ಷಿಪ್ ಮಾಡಿದರೆ 3.6 ಆಗುತ್ತೆ. ಇದೇನಾಗುತ್ತೆ? ಪ್ಲಸ್ 21.4 ಅಲ್ವಾ? ಮೈನಸ್ ಬಿಕಮ್ಸ್ ಪ್ಲಸ್. ಕರೆಕ್ಟ್ ಏನ್ರ? ಈಗ 2.5 ಎನ್ 3.6 21.4 ಅಂದರೆ $25. ಹಾಂ ಸರ್, ಇದನ್ನ ಕಾಕಡೆ ಸರ್ ಹೌದು. ಹಾಂ 21.4 ಆ ಕಡೆ ಹಾಕೋಬೇಕು, 3.6 ಈ ಕಡೆ ಹಾಕೋಬೇಕು. ಯಾವುದನ್ನ? ಇದನ್ನ ಅರ್ಥ ಆಗ್ತಿಲ್ಲ. 3.6ನ ಲೆಫ್ಟ್ ಸೈಡ್ ಹಾಕೋಬೋದಲ್ಲ? ನಾವು ಯಾವ್ದು ಫೈಂಡ್ ಮಾಡಬೇಕಲ್ವಾ? ಅದು ಈ ಸೈಡ್ ಬರಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಬರಬೇಕು. ಇದು ವೇರಿಯಬಲ್ ಯಾವುದೀಗ? ಎನ್ ಅಲ್ವಾ? ಎನ್ ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ವಾ? ಅದು ಈ ಕಡೆ ಬರಬೇಕು. ರಿಮೈನಿಂಗ್ ಎಲ್ಲ ಆ ಕಡೆ ಶಿಫ್ಟ್ ಮಾಡಬೇಕು. ಈಗ ನಾವು ಎನ್ ಈ ಕಡೆ ಇದೆ ಅಲ್ವಾ? ಅದನ್ನು ಆ ಕಡೆ ಶಿಫ್ಟ್ ಮಾಡಬೇಕಲ್ವಾ? ಶಿಫ್ಟ್ ಮಾಡಿದಾಗುತ್ತೆ. ಕಾನ್ಸೆಪ್ಟ್ ಸಿಂಪಲ್. ವೇರಿಯಬಲ್ ಒಂದು ಸೈಡ್, ನಂಬರ್ ಒಂದು ಸೈಡ್ ಆಗಬೇಕು. ವೇರಿಯಬಲ್ ಒಂದು ಕಡೆ ಬರಬೇಕು ಮತ್ತು ನಂಬರ್ ಒಂದು ಕಡೆ ಇದೆಯಲ್ವ? ಈಗ ಇದನ್ನು ಆಕರ್ಷಣೆ ಮಾಡಿದ್ರೆ ಮೈನಸ್ ಬಿಕಮ್ಸ್ ಪ್ಲಸ್ ಆಯಿತು. ಆ್ಯಡ್ ಮಾಡಿದರೆ 25 ಕರೆಕ್ಟ್ ಅಲ್ವಾ? ಇದು ಆ್ಯಡ್ ಮಾಡಿದ್ರೇನೋ? ಆ್ಯಡ್ ಮಾಡಿದ್ದೀರಾ? ಹಾಂ. ಎನ್ ಈಕ್ವಲ್ಸ್ 25.0 ಆರ್ 25 ಅಲ್ವಾ? 0.0 ವ್ಯಾಲ್ಯೂ ಇಲ್ಲ, ಅದು ಡಿವೈಡ್ ಬೈ 2.5 ಅಲ್ವಾ? ಡಿವೈಡ್ ಆಗುತ್ತಲ್ವ ಇದು? ಎನ್ ಬಿಕಮ್ಸ್ ಡಿವೈಡ್. ಈಗ ನೋಡಿರಿ, ನೀವು ಈ ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಇನ್ನೊಂದು 0 ಆಗುತ್ತಲ್ವಾ? ನಿಮಗೆ ಅದು ಗೊತ್ತಿದೆಯಲ್ಲ ನಿಮಗೆ? ಇನ್ ಡಿನಾಮಿನೇಟರ್ ವಿ ಹ್ಯಾವ್ ಟು ಕ್ಯಾನ್ಸಲ್ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಕ್ಯಾನ್ಸಲ್ ಮಾಡಬೇಕು. ಇವಾಗ ನಾವು ಮೇಲೇನು ನ್ಯೂಮರೇಟರಲ್ಲಿ 5.0 ತೊಗೊಂಡ್ರೆ ಅಲ್ಲಿ ಕೆಳಗಡೆ ಇರೋದು ಅಲ್ಲಿ ಶಿಫ್ಟ್ ಆಗುತ್ತೆ, ಪಾಯಿಂಟ್ 0 ಆಯ್ತಲ್ಲ? ಹಾಂ, ಆಗುತ್ತೆ. ಇಲ್ಲ ಅಲ್ಲ, ಇದು ಪಾಯಿಂಟ್ಸ್ ವ್ಯಾಲ್ಯೂ ಇರಲ್ಲ. ನಾನು ಮುಂದೆ ಹೇಳ್ತಾ ಇದ್ದೀನಿ. ಆಫ್ಟರ್ ಡೆಸಿಮಲ್ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ 0. ಇಲ್ಲೇ ಇಲ್ಲ ಶಿಫ್ಟ್ ಆಗಲ್ಲ ಅಲ್ಲ, 0 ವ್ಯಾಲ್ಯೂ ಆಗುತ್ತೆ. ಈಗಲ್ಲ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೆ ವ್ಯಾಲ್ಯೂ ಇರಲ್ಲ. 25.0 ಇದೆಯಲ್ಲ, 25 ಓನ್ಲಿ, ಅದಕ್ಕೆ 0 ಇರಲ್ಲ. ಈಗ ನಾನು ಏನು ಹೇಳ್ತೀನಿ, ಈ ಪಾಯಿಂಟ್ ರಿಮೂವ್ ಮಾಡಬೇಕಲ್ವಾ? ಆವಾಗ ಈ ಪಾಯಿಂಟ್ ಇಲ್ಲಿ ಬಂತು ಅಂದರೆ ನಾವು ಒಂದು ಮೇಲೆ ಒಂದು 0 ಕೊಟ್ಟರೆ ಅಲ್ಲಾಗುತ್ತೆ ಅಂತ ಅರ್ಥ. ಸೊ ಎನ್ ಈಕ್ವಲ್ಸ್ ಎಷ್ಟಾಗುತ್ತೆ? 250 ಡಿವೈಡ್ ಬೈ 25. ಈಗ ನಮಗೆ ಡಿವೈಡ್ ಮಾಡಿ ಈಸಿ ಆಗುತ್ತಲ್ವಾ? ಸೊ ಎನ್ ಈಕ್ವಲ್ಸ್ 10. ಕರೆಕ್ಟಾ? ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಬರ್ಕೊಳ್ರಿ, ಬರ್ಕೊಳಪ್ಪ. 4 ಡಾಟ್ಸ್ ಈಸ್ ಅಲ್ವಾ? ಹಾಂ. ಸೊ 30th ಟರ್ಮ್, ದೇರ್ ಆರ್ 4 ಆಪ್ಷನ್ಸ್. ಯಾವುದಿದೆ ನೋಡಿರಿ? ಫಸ್ಟ್ ಆಪ್ಷನ್ನು 97 ಇದೆ, ಸೆಕೆಂಡ್ 77, -77, -87. ನೋಡೋಣ ಈಗ ಬರುತ್ತೆ ಅಂಥೇಳಿ. ಈ 4 ಯಾವುದು ಅಂತ ಚೆಕ್ ಮಾಡೋಣ.
ಸೊ 30th ಟರ್ಮ್ ಅಂತ ಹೇಳಿದ್ದಾರೆ. ಎನ್ ಮೀನ್ಸ್ ಹೌ ಮಚ್ಚು? 30 ಅಲ್ವಾ? 30 ಎನ್ 30 ಅವರೇ ಹೇಳಿದ್ದಾರೆ. 30th ಟರ್ಮ್ ಅಂತ ಹೇಳ್ತಿದ್ದಾರೆ. ಎನ್ ವಿ ಹ್ಯಾವ್. ಎ ಅಂದರೆ ಎಷ್ಟು? 10. ಡಿ ಅಂದರೆ? 7 ಹೌ ಟು ಕ್ಯಾಲ್ಕುಲೇಟ್ ಡಿ? ಫಾರ್ಮುಲಾ ಯಾವ ಫಾರ್ಮುಲಾ? A2 - A1 ಅಲ್ವಾ? A2 - A1 ಲಾಸ್ಟ್ ಕ್ಲಾಸ್ ಸರ್ ಎಲ್ಲ ಮಾಡಿದ್ದೀನಿ ಸರ್ ನಾನು. ಗೊತ್ತು ಸರ್. ಮತ್ತು ಏನು ಡಿಸೈಡ್ ಮಾಡ್ತೀರಪ್ಪ ನೀವು? A2 ಅಂದರೆ 7, A1 ಅಂದರೆ 10. ಸೊ ವಿಲ್ ಗೆಟ್ ಹೌ ಮಚ್ಚು? 3 -3 ಅಲ್ವಾ? ಕರೆಕ್ಟ್ ಅಲ್ವಾ ಇದು? ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಎನ್ ಈಕ್ವಲ್ಸ್ A ಪ್ಲಸ್ N - 1 D. ಎ ವಿ ಹ್ಯಾವ್ 10 ಅಲ್ವಾ? ಎನ್ 30 -1 D D -3 ಸೊ 10. ಸೊ ದಿಸ್ ಇಸ್ 29 -3 10 ಪ್ಲಸ್ ಇಟ್ಟು ಮೈನಸ್ ಅಲ್ವಾ? 29 × 3 ಅಲ್ವಾ? ಈಗ ಎಷ್ಟಾಗುತ್ತೆ? 87. ಹೌದಲ್ರ? 87. ಹಾಂ ಸರ್ 87 ಹಾಂ 80 ಪ್ಲಸ್ 10 - 87 ಅಂದರೆ 77 ಯಾವ್ದು ಆಪ್ಷನ್ ನೋಡಿ ಇಲ್ಲಿ? ಥರ್ಡ್ ಆಪ್ಷನ್ ಅಲ್ವಾ ಇದು? ಆಪ್ಷನ್ ಸಿ ಕರೆಕ್ಟ್ ಅಲ್ವಾ ಇದು? ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಇದು? ಬರ್ಕೊಟ್ರಿ ಫಾಸ್ಟಾಗಿ. -1/2, 2 ಈಸ್ 11th ಅಂತ ಕೇಳಿದ್ದಾರೆ. ಎನ್ ಈಕ್ವಲ್ಸ್ 11. ಆಪ್ಷನ್ಸು ಫಸ್ಟ್ 28 ಇದೆ, ದೆನ್ 22 -38 -48 1/2. So same as it is. A equals -3. We need D. A2 - A1 ಅಲ್ವಾ? A2 - A1 -1/2 -3. See -3 ಅಲ್ವಾ ಇದು? This is minus as it is. A1 now? -3. A1 -3 ಅಲ್ವಾ? Now, so -1/2 minus into minus plus 3. Again, we need LCM ಅಲ್ವಾ? ಕ್ರಾಸ್ ಮಲ್ಟಿಪ್ಲೈ ಅದೇ LCM ಅದೇ ಇದಕ್ಕೆ 1 ಇರುತ್ತಲ್ವಾ ಇಲ್ಲಿ? 1ಗೆ 2ಗೆ LCM ಎಷ್ಟು ಹೇಳ್ರಿ? 2 ಆಗುತ್ತೆ. ಇದು ಇಲ್ಲಿ ಬರುತ್ತೆ, ಇಲ್ಲಿ ಹೋಗುತ್ತಲ್ವಾ? ಇದು ಹೇಳಿದ್ದೀನಿ. ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಹೋಗುತ್ತೆ. ಇಂಟು 1 ಇದು ಇಂಟು 2. ಕರೆಕ್ಟ್ ಅಲ್ವಾ ಇದು? ದಿಸ್ ಬಿಕಮ್ಸ್ ಹಿಯರ್, ದಿಸ್ ಬಿಕಮ್ಸ್ ಹಿಯರ್. -1 × 1 -1. 3 2s are 6. So -1 + 6 ಅಂದರೆ 5/2. D is 5/2. ಕರೆಕ್ಟ್ ಅಲ್ವಾ ಇದು? ಸೊ ನಾವು ಸೇಮ್ ಐ ವಿಲ್ ಅಪ್ಲೈ ಫಾರ್ಮುಲಾ. ಫಾರ್ಮುಲಾ ಏನಿದೆ ನೋಡ್ರಿ. ಎನ್ ಈಕ್ವಲ್ಸ್ A ಪ್ಲಸ್ N - 1 D. ಎ ವಿ ಹ್ಯಾವ್ -3. N 11 ಇದೆ ಅಲ್ವಾ? 11 - 1 D 5/2 -3. 11 - 1 ಅಂದರೆ 10 × 5/2. ಕರೆಕ್ಟಾ ಇದು? ಸೊ -3 ಪ್ಲಸ್, ಸೊ ಇದು ಡಿವೈಡ್ ಆಗುತ್ತೆ ನೋಡಿ. 2 1s 2 5s ಅಲ್ವಾ? ಡಿವೈಡ್ ಆಗಲ್ವಾ ಅಲ್ಲಿ? ಆಗುತ್ತೆ. 5 5s 25. -3 + 25 ಅಂದರೆ 22 ಇದೆಯಾ ಅಲ್ಲಿ? ಇದೆಯಲ್ವಾ? ಸೆಕೆಂಡ್ ಆಪ್ಷನ್ ಆಪ್ಷನ್ ಕರೆಕ್ಟಾ ಇದು? ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಬರ್ಕೊಡ್ರಿ. ದಟ್ ಈಸ್ 26 ಥರ್ಡ್ ಟರ್ಮ್. ಸೊ ಇದನ್ನು ಫಿಲ್ ಮಾಡಬೇಕಲ್ವಾ? ಸೊ ದಿಸ್ ಫಸ್ಟ್ ಟರ್ಮ್. ದಿಸ್ AP ಅಲ್ವಾ ಇದು? ಅವ್ರು ಹೇಳಿದ್ದಾರೆ ದಿಸ್ ಇಸ್ AP ಅಂತ ಹೇಳಿ. AP ಇದ್ದರೆ ವಾಟ್ ಇಸ್ ದ ಕಂಡೀಷನ್? ಏನ್ ಫಾರ್ಮುಲಾ ನೋ ಕಂಡೀಷನ್ ಈಸ್ ವಾಟ್? ಡಿಫ್ರೆನ್ಸ್ ಶುಡ್ ಬಿ ಸೇಮ್ ಅಲ್ವಾ? ಡಿಫರೆನ್ಸ್ ಅದು AP ಅಂತ ಕರಿತೀವಿ. ಸೊ ವಿ ಹ್ಯಾವ್ AP. ಫಸ್ಟ್ ಟರ್ಮ್ ಎಷ್ಟಿದೆ ಹೇಳ್ರಿ? A1 = 2 ಅಲ್ವಾ? ಫಸ್ಟ್ ಟರ್ಮ್ A1. ಸೊ ದಿಸ್ ಈಸ್ A3 A3 = 26. ಕರೆಕ್ಟ್ ಆಯ್ತು ನಾವು ಬರೆದಿದ್ದು? ಶೋರ್ ಅಲ್ವಾ? ಈಗ ಅಪ್ಲೈ ಫಾರ್ಮುಲಾ ಹಾಕ್ಕೊಳ್ತೀನಿ. ಫಾರ್ಮುಲಾ ಏನಿದೆ ಅಂದರೆ A ಪ್ಲಸ್ N - 1 D ಈಕ್ವಲ್ಸ್ AN ಅಲ್ವಾ? ಹೌದೇನ್ರ? ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ಯಾಕೆ? ಹಾಂ. ಎ ಅಂದರೆ A1 ಅಂದರೂ ಅಷ್ಟೇ, A ಅಂದರೂ ಅಷ್ಟೇ, ಬೋತ್ ಆರ್ ಸೇಮ್. ಫಸ್ಟ್ ಟರ್ಮ್ ಇಸ್ 2. N ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಿದೆ? 1 2 3. ಥರ್ಡ್ ಟರ್ಮ್ ಅಲ್ವಾ ಇದು? N ಅದು ಥರ್ಡ್ ಅಲ್ವಾ? 3 ಅಲ್ವಾ?
ಥರ್ಡ್ ಟರ್ಮ್ ಅಲ್ವಪ್ಪ ಇದು ಫಸ್ಟ್ ಟರ್ಮ್ ಸೆಕೆಂಡ್ ಥರ್ಡ್ ಎನ್ ಇಸ್ ಥರ್ಡ್ ಸೊ n3 ಮೈನಸ್ 1 ವಿ ಡೋಂಟ್ ನೋ ಡಿ ಅಲ್ವಾ ಸೊ ಎ ಏನಿದೆ 26 ನೌ 2 ಪ್ಲಸ್ 3 ಮೈನಸ್ 1 2d ಈಕ್ವಲ್ಸ್ 26 ಅಗೈನ್ ಇದನ್ನು ಶಿಫ್ಟ್ ಮಾಡ್ತೀರಲ್ವಾ ಶಿಫ್ಟ್ ಮಾಡಿದರೆ 26 ಪ್ಲಸ್ ಬಿಕಮ್ಸ್ ಮೈನಸ್ 2 ಸೊ 24 ಅಲ್ವಾ ಡಿ ಈಕ್ವಲ್ಸ್ 24 ಡಿವೈಡ್ ಬೈ 2 ಸೊ ಡಿ ಈಕ್ವಲ್ಸ್ ಎಷ್ಟು 12 ಸೊ ನಮಗೆ ಈಗ ಡಿ ಸಿಕ್ತು ಅಂದರೆ ಡಿ ಸಿಕ್ಕರೆ ಫಸ್ಟ್ ಟರ್ಮಿಗೆ 2 ಇದೆ ಸೆಕೆಂಡ್ ಟರ್ಮಿಗೆ ಏನು ಮಾಡ್ತೀರಾ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಫಸ್ಟ್ ಟರ್ಮ್ ಎ ಇರುತ್ತೆ ಎ ಅಂದರೆ 2 ಸೆಕೆಂಡ್ ಎ ಪ್ಲಸ್ ಡಿ ನೆನಪಿದೆಯಾ ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ ಡಿ ಬರ್ಕೊಂಡೋಗಿದ್ದೆ ಹಾಂ ಇದು ಸೆಕೆಂಡ್ ಟರ್ಮ್ ಎ ಪ್ಲಸ್ ಡಿ ಎ ಅಂದರೆ 2 ಡಿ ಅಂದರೆ 12 ಎಷ್ಟಾಯ್ತು ಅಲ್ಲಿಗೆ 14 ಸೊ ಎಷ್ಟು ಹೇಳಿ ಇಲ್ಲಿ 14 ಒಳ್ಳೆಯದಲ್ವ ಇದು ಬರ್ಕೊಡ್ರಿ ಸರ್ ಇವಾಗ ಅದೇ ಥರ್ಡ್ ಬಾಕ್ಸ್ ಎಂಟಿ ಆಗಿದೆ ಇಲ್ಲ ಇದು ಬಿಕಾಸ್ ವಿ ಡೋಂಟ್ ನೋ ಡಿ ಆಲ್ಸೋ ಯಾವುದೂ ಗೊತ್ತಿಲ್ಲ ಇದರಲ್ಲಿ ಏನೂ ಇಲ್ಲ ಡಿ ಏನಿಲ್ಲ ಬಟ್ ವಿ ನೋ ಸೆಕೆಂಡ್ ಟರ್ಮ್ ವಿ ನೋ ಫೋರ್ತ್ ಟರ್ಮ್ ಅಲ್ವಾ ಅದನ್ನು ಅಪ್ಲೈ ಮಾಡ್ಕೊಂಡು ಎ ಡಿ ತಗೊಳ್ತಾ ಇದ್ದೀನಿ ಲಿಟ್ಲ್ ಬಿಟ್ ಕಾಂಪ್ಲಿಕೇಟ್ ಇದೆ ನೋಡ್ಕೊಂಡು ನೀಟಾಗಿ ಸೊ ಸೆಕೆಂಡ್ ಟರ್ಮ್ ವಿ ಹ್ಯಾವ್ 13 ಅಲ್ವಾ ಸೆಕೆಂಡ್ ಟರ್ಮ್ ವಿ ಹ್ಯಾವ್ 13 ಆ್ಯಂಡ್ ಫೋರ್ತ್ ಟರ್ಮ್ ವಿ ಹ್ಯಾವ್ 3 ರೈಟ್ ಕರೆಕ್ಟ್ ಅಲ್ವಾ ಇದು ಫಾರ್ಮುಲಾ ಗೊತ್ತಿದೆ ನಿಮಗೆ ಎ ಪ್ಲಸ್ n ಮೈನಸ್ 1 ಡಿ ಈಕ್ವಲ್ಸ್ ಎ ಅನ್ನಲ್ವಾ ಇದೇ ಫಾರ್ಮುಲಾ ಎ ಎನ್ ಎಷ್ಟು 4 ಈ ಕ್ವಶನಿಗೆ ಸರ್ ಅಲ್ಲ ಸರ್ ಅರ್ಥ ಆಗಿಲ್ಲ ಇದಕ್ಕೆ ಅಪ್ಲೈ ಮಾಡ್ತಿದ್ದೀನಿ ಸರ್ A3 ಅಂತ ಇದು 3 ತಗೊಂಡು ಅಲ್ಲಿ ಡೈರೆಕ್ಟ್ ಸಿಗ್ತಾನೆ ನಮಗೆ 1 ಅಂತ ಹಾಕಲಿಲ್ಲ ನಾನು ಡೈರೆಕ್ಟ್ ಸಿಕ್ಬಿಡ್ತಾನೆ ನನಗೆ ಇದೇ 3 ಟರ್ಮ್ ಅಲ್ವಾ ಅಲ್ಲಿ ಸಿಕ್ಬಿಡ್ತದೆ ಇಲ್ಲಿ ಸಿಗಲ್ಲ ಅದು ಅಲ್ಲ ಸರ್ 2 ಯಾಕೆ ತೊಗೊಂಡ್ರಿ ಅಂತ ಅರ್ಥ ಆಗಿಲ್ಲ ಸೆಕೆಂಡ್ ಟರ್ಮ್ ಎಷ್ಟಿದೆ ನಿಮಗೆ 30 ಥರ್ಡ್ ಇದೆ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ಈ ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡ್ತಿದ್ದೀನಿ ಅದು ತೊಗೊಂಡಿಲ್ಲ ನಾನು ಅದನ್ನು ಇನ್ನು ಆ ಟರ್ಮ್ ಅಲ್ಲಿ ಹೋಗೇ ಇಲ್ಲ ನಾನು ಅದಕ್ಕೆ ಹೋಗೇ ಇಲ್ಲ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತು ಇದಿಷ್ಟಕ್ಕೆ ಮಾತ್ರ ಅದು ನೆಕ್ಸ್ಟ್ ಬರ್ತೀನಿ ಅಲ್ಲಿಗೆ ಈಗ ಈ ಇದಿಷ್ಟಕ್ಕೆ ಎ ಆ್ಯಸ್ ಇಟ್ ಈಸ್ ಎನ್ ಎಷ್ಟಿದೆ ಎನ್ ಪ್ಲೇಸಲ್ಲಿ ವಿ ಹ್ಯಾವ್ 2 ಮೈನಸ್ 1 ಸೊ ಡಿ ನಮಗೆ ಗೊತ್ತಿಲ್ಲ ಹಾಗೆ ಇರಲಿ ಎ ಎಷ್ಟಿದೆ ಹೇಳ್ರಿ 13 ಎ ಪ್ಲಸ್ 2 ಮೈನಸ್ 1 ಅಂದರೆ ಹಾಂ ಸೊ ಎ ಪ್ಲಸ್ ಡಿ ಅಲ್ವಾ ಅಲ್ಲಿಗೆ 1 ಡಿ ಆರ್ ಡಿ ಗೊತ್ತಾ ಸೇಮ್ ಅಲ್ಲಿ ಅಲ್ವಾ ಎ ಪ್ಲಸ್ ಡಿ ಈಕ್ವಲ್ಸ್ 13 ಇದಕ್ಕೆ ಬರ್ತಾ ಇದ್ದೀನಿ ಈಗ ಎ ಪ್ಲಸ್ ಏನಂದರೆ 4 ಮೈನಸ್ 1 ಡಿ ಅಲ್ವಾ ಏನಂದರೆ 3 ಎ ಪ್ಲಸ್ 4 ಮೈನಸ್ 1 ಅಂದರೆ 3 ಡಿ ಈಕ್ವಲ್ಸ್ 3 ಅಲ್ವಾ ಇದು ಫಸ್ಟ್ ಇಕ್ವೇಷನ್ ಸೆಕೆಂಡ್ ಇಕ್ವೇಷನ್ ಕರೆಕ್ಟಾಗಿ ಇದು ಹೆಂಗೆ ಸಾಲ್ವ್ ಮಾಡ್ತೀರಾ ಬೈ ಎಲಿಮಿನೇಷನ್ ಮೆಥಡ್ ಅಲ್ವಾ ಯಾವ್ದಾರು ಮಾಡಿರಿ ವಿಚ್ ಇಸ್ ಈಸಿ ಅದನ್ನೇ ಮಾಡೋಣ ಈಗ ಬೈ ಎಲಿಮಿನೇಷನ್ ಮೆಥಡ್ ತಗೊಳ್ತಾ ಇದ್ದೀನಿ ಹಾಂ ಎ ಪ್ಲಸ್ ಡಿ ಈಕ್ವಲ್ಸ್ 13 ಇನ್ನೊಂದು ಎ ಪ್ಲಸ್ 3D = 3 ಈಕ್ವಲ್ಸ್ 3 ಅಲ್ವಾ ಏನು ಹಾಂ ಮೈನಸ್ ಸೈನ್ ಚೇಂಜ್ ಮಾಡ್ತೀರಾ ಮೈನಸ್ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಪ್ಲಸ್ ಡಿ ಮೈನಸ್ 2d ಸೈನ್ ಹೇಳ್ಬೇಕು ಯಾವಾಗಲೂ ಪ್ಲಸ್ 13 ಮೈನಸ್ 3 ಮೀನ್ಸ್ ಪ್ಲಸ್ 10 ಸೊ ಡಿ ಈಕ್ವಲ್ಸ್ 10 ಬೈ ಮೈನಸ್ 2 ಅಲ್ವಾ ಡಿ ಈಕ್ವಲ್ಸ್ -5 ಸೈನ್ ಮೈನಸ್ ಇಲ್ವಾ ಅಲ್ಲಿ ಡಿ ಈಕ್ವಲ್ಸ್ -5 ಬಂತಲ್ವಾ ಈಗ ಸೊ ಡಿ 5 ಬಂದರೆ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಡಿ ಇನ್ ಎನಿ ಇಕ್ವೇಷನ್ಸ್ ಅಲ್ವಾ ಯಾವ್ದು ಇಕ್ವೇಷನಿಗೆ ಬಂದರೂ ನಿಮಗೆ ಕರೆಕ್ಟ್ ಅಲ್ವಾ ಇದು ಎಲಿಮಿನೇಷನ್ ತೊಗೊಂಡಿದ್ದೀವಿ ಡಿ 5 ಮಾಡಿದ್ದೀವಿ ಈ ವ್ಯಾಲ್ಯೂ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಬರುತ್ತಲ್ವಾ ಯಾವ ಇಕ್ವೇಷನಲ್ಲಿ ಯಾವ್ದು ಹಾಕೊಳ್ಳೋಣ ಇಕ್ವೇಷನ್ 2 ಅಲ್ಲ ಇನ್ ಇಕ್ವೇಷನ್ 2 ಸರ್ ಏನಿಲ್ಲ ಎ ಪ್ಲಸ್ 3d ಈಕ್ವಲ್ಸ್ 3 ಎ ಪ್ಲಸ್ 3d ಮೀನ್ಸ್ -5 ಈಕ್ವಲ್ಸ್ 3 ಪ್ಲಸ್ ಇಂಟು ಮೈನಸ್ 3 5s are 15 ಸೊ ಶಿಫ್ಟ್ ಮಾಡಿದರೆ ಪ್ಲಸ್ 15 ಆಗುತ್ತೆ ಎ ಈಕ್ವಲ್ಸ್ ಏನು 8 ಅಲ್ವಾ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು ಸೊ ನಾವು ಇಲ್ಲಿ ಕೇಳಿದ್ರೆ ಇದು ಫಸ್ಟ್ ಟರ್ಮ್ ಅಲ್ವಾ ಇದು ಫಸ್ಟ್ ಟರ್ಮ್ ಎಷ್ಟು 18 ಸೆಕೆಂಡ್ ಟರ್ಮ್ ಇದೆ ಯಾಕೆ ಎಲ್ಲ ಆಯ್ತಲ್ಲ ನಿಮ್ಗೇನು ಬೇಕು ಎಲ್ಲ ಬಂತಲ್ಲಪ್ಪ ಈಗ ಅದು ಈಗ ಫಸ್ಟ್ ಟರ್ಮ್ ಸಿಕ್ತು ನಿಮಗೆ 18 ಮಾರ್ಕ್ಸ್ ಸಿಕ್ತು ಸೆಕೆಂಡ್ ಟರ್ಮ್ ಇದೆ ಥರ್ಡ್ ಟರ್ಮ್ ಫಾರ್ಮುಲಾ ಏನು
A plus 2D. ಹಾಂ 2D. A plus 2D ಅಲ್ವಾ? ಫಸ್ಟ್ ಟರ್ಮ್ A, ಸೆಕೆಂಡ್ ಟರ್ಮ್ ವಾಟ್? A plus D. ದಿಸ್ ಇಸ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಲ್ವಾ? ಫೋರ್ತ್ ಟರ್ಮ್ ಹೀಗೆ ಅಲ್ವಾ ಇದು? ಕರೆಕ್ಟ್ ಅಲ್ವಾ ಇದು? ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಆಗಿರುತ್ತೆ. ಸೊ ನೀವು ಯಾವ ಟರ್ಮ್ ಬೇಕೀಗ? ಥರ್ಡ್ ಟರ್ಮ್ ಬೇಕು. ಥರ್ಡ್ ಟರ್ಮ್ ಅಂದರೆ ಎ ಪ್ಲಸ್ 2D. ಸೊ ಎ ಮೀನ್ಸ್ 18 ಪ್ಲಸ್ 2 ಇಂಟು ಡಿ minus 5. So 18 plus into minus minus. So 2 5s are 10. Subtract plus 18 minus 10 means 8. So third term is 8. First term A, second A plus D, third. Second blank, third, fourth. 1/2 9. 1/2 ನಾ ಇಂಟು 9 ಆ ಕಡೆ ಇಲ್ಲ ಸರ್. 9 into 1/2 ಅಲ್ವಾ? ಹಾಂ. ಸೊ ದಿಸ್ ಅಗೇನ್, ಸೊ ದಿಸ್ ಇಸ್ ಆಸ್ ಇಟ್ ಈಸ್ 9/2 ಇದೆ ಅಲ್ವಾ? ಇದು 19/2 9s 18, 18 plus 1 19/2 ಅಂತ ಬರ್ಕೊಳ್ತೀವಿ ಅಲ್ವಾ ಇದು? ಸೊ ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇಂಪ್ರಾಪರ್ ಫಂಕ್ಷನಿಗೆ ಕನ್ವರ್ಟ್ ಮಾಡಿದ್ವಿ. ಮಿಕ್ಸ್ಡ್ ಇಂಟು ಇಂಪ್ರಾಪರ್ ಫಂಕ್ಷನ್. ಸೊ ಈಗ ಫಸ್ಟ್ ಟರ್ಮ್ ಎ 5 ಅಲ್ವಾ? ದಿಸ್ ಇಸ್ ಫೋರ್ತ್ ಟರ್ಮ್. ಸೊ ದಟ್ ಈಸ್ A4 ಈಕ್ವಲ್ಸ್ 19/2. ಸೊ ನಾವು ವಿ ಹ್ಯಾವ್ ಫಸ್ಟ್ ಟರ್ಮ್. ಡೈರೆಕ್ಟ್ ಐ ವಿಲ್ ಅಪ್ಲೈ ಫಾರ್ ಹಿಯರ್ ಓನ್ಲಿ ಅಲ್ವಾ? ಇದಕ್ಕೆ ಮಾಡ್ತಾ ಇದ್ದೀನಿ. ಸೊ ಎ ಪ್ಲಸ್ n-1 ಡಿ ಈಕ್ವಲ್ಸ್ 19 ಏನಲ್ವಾ? ಎ ಎನ್ ಮೀನ್ಸ್ 4 minus 1 D, we don't know. AN 19/2. 4 minus 1 3 D equals 19 divided by 2. ಇಲ್ಲಿ ಯಾಕೆ 2D ಬಂತೆ? ನಾವು 2 ಅಂತ ಬರ್ಕೊಂಡಿದ್ದೀರಿ ಯಾಕೆ? ಏನಾಯಿತು? ಹಾಂ, ಎ ಇದೆಯಲ್ವ? 5 ಅಲ್ವಾ? ಹಾಂ, A5 ಇದೆ. ಸೊ ಈಗ 3D ಈಕ್ವಲ್ಸ್ 19/2 ಪ್ಲಸ್ 5 ಬಿಕಮ್ಸ್ -5. ಸೊ 3D ಈಕ್ವಲ್ಸ್ LCM 2 ಆಗುತ್ತಲ್ವಾ? E2 ನೋಡೋಣ ಈಗ. E2 ಇಲ್ಲಿ ಬರುತ್ತಲ್ವ ಇದು? E1 ಇಲ್ಲಿ ಬರುತ್ತೆ. ಸೊ 19 into 1 19, 5 2s are 10. ಸೊ 3D ಈಕ್ವಲ್ಸ್ 9/2. ಇದು ಡಿವೈಡ್ ಆಗುತ್ತಲ್ವ ಇದು? ಸರ್ ಯಾಕೆ ಸರ್ 2 3 ಏನೂ ಆಗಲ್ಲ? ನೋಡಿ ತೋರಿಸ್ತೀನಿ ಫಸ್ಟು. ಇದು ಡಿವೈಡ್ ಆಗುತ್ತಲ್ವ ಇದು? ಸೊ ಡಿ ಈಕ್ವಲ್ಸ್ ಏನಿದೆ? 9/2 ಇದೆ. ಇದು ಡಿವೈಡ್ ಆಗಲ್ವ ಇದು? ಆಗುತ್ತಲ್ವ ಇದು? ಸೊ 3 1s 3 3s. ಸೊ ಡಿ ಈಕ್ವಲ್ಸ್ ಎಷ್ಟು? 3/2. ಈಗ ಡಿ ಆಯಿತು, ಎ ಆಯಿತು, ಡಿ ಆಯಿತು. ಇಲ್ಲ ಗೊತ್ತಿದ್ದಲ್ಲ ನಿಮಗೆ? ಫಸ್ಟ್ ಟರ್ಮ್ ಆಯಿತು. ಸೆಕೆಂಡ್ ಟರ್ಮ್ ಏನು ಮಾಡ್ತೀರಾ? ಸೆಕೆಂಡ್ ಟರ್ಮ್ ಫಾರ್ಮುಲಾ ಯಾವುದು? ಸೆಕೆಂಡ್ ಟರ್ಮ್ A plus D. ಎ A plus D. 5 ಪ್ಲಸ್ ಡಿ ಅಂದರೆ 3/2 ಅಲ್ವಾ? ಸೊ ಇಲ್ಲಿಗೆ LCM ತೆಗಿತಾರೆ ಹೇಗೇನು? ಈ 1 2 LCM 2 ಆಗುತ್ತೆ. ಇದು ಇಲ್ಲಿ ಬರುತ್ತಲ್ವಾ? 5 into 1 ಇದು ಇಲ್ಲಿ ಬರುತ್ತೆ. 5 2s are 10 ಪ್ಲಸ್ 3 1s are 3, 13/2 ಸೆಕೆಂಡ್ ಟರ್ಮ್. ಥರ್ಡ್ ಟರ್ಮಿಗೆ A plus 2D. A plus 2D. A ಮೀನ್ಸ್ 5 ಪ್ಲಸ್ 2 ಇಂಟು ಡಿ ಅಂದರೆ 3/2 ಅಲ್ವಾ? 5 ಇಲ್ಲಿ 2 2 ಕ್ಯಾನ್ಸಲ್ ಆಗಲ್ವಾ ಅಕ್ಷಯ್? ಹಾಂ, 2 2 ಕ್ಯಾನ್ಸಲ್ ಆಗುತ್ತೆ. ಸೊ 3 ಬರುತ್ತೆ. 5 ಪ್ಲಸ್ 3 ಅಂದರೆ 8. ಸೊ ಆಯ್ತಲ್ವಾ? ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಎರಡು ಗೊತ್ತಾಯ್ತಲ್ವ ಇದು? ಬರ್ಕೊಡ್ರಿ. 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ ಕೂಡ ಅವೈಲಬಲ್ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರು ಬಂದು ಜಾಯಿನ್ ಆಗ್ಬೋದು. 5 ಸಬ್ಜೆಕ್ಟ್ ಕಂಪ್ಲೀಟಾಗಿ ನಾವು ಮಾಡಿಕೊಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಅವೈಲಬಲ್ ಇದೆ. ಪ್ಲೀಸ್ ಕಾಂಟ್ಯಾಕ್ಟ್ ಅಸ್.